ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಝಾರಾ ರೆಸಿಪಿ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಇವತ್ತಿನ ಸ್ಪೆಷಲ್ ಬ್ಲಾಗ್ ಹೇಗಿದೆ ಅಂತೇಳಿ ನೋಡಿ ಒಳ್ಳೆ ಕಾಮೆಂಟ್ ಮಾಡಿ, ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಹಾಗೆ ಇವತ್ತು ನಾನು ಮಾರ್ಕೆಟ್ಗೆ ಹೋಗಬೇಕು. ತರಕಾರಿ ಎಲ್ಲ ಖಾಲಿ ಆಗಿತ್ತು. ಈ ಮನೆಗೆ ಬಂದಿದ್ದ ಫಸ್ಟ್ ಟೈಮ್ ನಾನು ಇಷ್ಟು ತರಕಾರಿ ತರಕೊಂತೀನಿ. ಯಾಕಂದರೆ ಫ್ರಿಜ್ ಏನು ತೊಳೆದಿದ್ದಿಲ್ಲ, ಹಾಗಾಗಿ ಜಾಸ್ತಿ ತಂದಿದ್ದಿಲ್ಲ. ಎಷ್ಟು ನಮ್ಗೆ ಅಡುಗೆ ಬೇಕೋ ಅಷ್ಟೇ ನಾವು ತರಕತ್ತಿದ್ವಿ, ಹಾಗೆ ಮಾಡಾಕತ್ತಿದ್ದು ನಡೆದಿತ್ತು. ಬಟ್ ಈಗ ಆ ಥರ ನಡೆಯಂಗಿಲ್ಲ. ಡೈಲಿ ಈ ಥರ ಮಾಡಬೇಕಂದ್ರೆ ಈಗ ನಾನು ಹಸ್ಬೆಂಡ್ ಹೋಗಿ ಕಾಯಿಪಲ್ಲೆ ಎಲ್ಲ ತರ್ತೀವಿ. ಅದನ್ನು ಮತ್ತು ಈಗ ತರಕಾರಿ ತಗೊಂಡಿರಿ, ಇಲ್ಲೇ ಸಂತೆ ಆಗುತ್ತೆ ನಮ್ಮ ಮನೆ ಹತ್ರನ. ಹೋಗೋಣ ರೀ. ಎಲ್ಲ ಖಾಲಿ ಆಗಿತ್ತು ಕಾಯಿಪಲ್ಲೆ, ಹಾಗೆ ತರಕೊಂತೀವಿ ಮಾಡ್ತಿದ್ವಿ. ಈಗ ಇಲ್ಲಿಂದ ಸಂತೆ ಸ್ಟಾರ್ಟ್ ರೀ. ಈಗ ಉಳ್ಳಾಗಡ್ಡೆ ತೊಗೊಳಕತ್ತೀವಿ. ತೊಗೊಂಡು ಮತ್ತು ಆಲೂಗಡ್ಡೆ ತೊಗೊಳ್ತೀವಿ. 50 ರೂಪಾಯಿಗೆ 2 ಕಿಲೋ. ಒಣ आलू कैसा दिए? 25 किलो. ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡೆ ಚಲೋ ಕೊಟ್ಟು ಇಲ್ಲೇ ತೊಗೊಂಡು 50 को 2 100 को 5 और 4 देने का 5 सूखा गड्ढा 50 रुपये किलो. 2 किलो 2.5 किलो. कैसा दिया अदरक? अदरक 10 रुपये, पाव किलो 25. हाँ ಬದನೆಕಾಯಿ ಭಾಳ ಇಷ್ಟ ನನಗೆ. ಹಾಗಾಗಿ ಹೆಂಗೆ ಕೆ ಜಿ ರೀ ಬದನೆಕಾಯಿ? 20 ರೂಪಾಯಿ ಪಾವು ಕಿಲೋ ರೀ. ಅರ್ಧ ಕಿಲೋ 30. ಯಾ ಕಬ್ಬಿನ ಹಾಲು ಕುಡಿಯಕ್ಕೆ ಬಂದೀವ್ರಿ ಇಲ್ಲಿ. ಏನೋ ತಗೊಂಡೇನಿ ಇದು ಯಾವಾಗ ತಡೆಯಂಗಿಲ್ಲ ಬಿಸಿಲಿಗೆ. ನಾನು ಅದ ನೋಡ 1 kg ತೊಗೊತೀನಿ ರೀ. ನೀವು ಅಷ್ಟೇನ? छोटे नहीं है, कितने बड़े है तो जवार बहुत बड़े. कैसा जवार बड़े? 25 को 2, 30 को 2 दे रहा हूँ. मेथी ऐसा करके हम आप बड़े हैं. कोथिंबीर बड़े थे. ಗಜರಿ ಹೆಂಗ್ರಿ? 20 ರೂಪಾಯಿ ಕಿಲೋ. 20 ಸೌತೆಕಾಯಿ ತೊಗೊಳಕತ್ತೀನಿ ಈಗ. ಇದು ಮತ್ತು ಫ್ರಿಜ್ಜಿಗೆ ತೊಗೊಳಕತ್ತೀನಿ. ಕ್ಯಾರಿ ಬ್ಯಾಗ್ನಾಗ ಹಾಕ್ಕೊಡ್ರಿ. ಸರಿ, ಎಲ್ಲ ಕಾಯಿಪಲ್ಲೆ ತೊಗೊಂಡಿವಿ ನಾವು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಚಕ್ರ ಬರೋಕ್ಕೆ ಭಾಳ ಬಿಸಿಲು ಐತೆ. ಕಾಯಿ ಪಲ್ಯ ನೋಡಿರಿ ಫ್ರೆಂಡ್ಸ್, ಇಷ್ಟೆಲ್ಲ ತೊಗೊಂಬಂದೀನಿ. ಈಗ ಜಸ್ಟ್ ನಾವು ಬಂದಿವಿ. ಇದು ನುಗ್ಗಿ, ಇದು 20 ರೂಪಾಯಿಗೆ 4 ಬಂದ ನೋಡಿರಿ. 25 ಅಂದರೆ 20 ರೂಪಾಯಿ ಕೊಟ್ಟಾರ. ಇದು ನೋಡ್ರಿ ಸಬ್ಬಸ್ಗೆ 20 ರೂಪಾಯಿಗೆ 3 ಕೊಟ್ಟಾರ. ಇದು ಪುದೀನ 5 ರೂಪಾಯಿಗೆ 1 ರೀ. ಇದು ಪುದೀನ. 1 ಕ್ಯಾಬೇಜ್ ತೊಗೊಂಬಂದೀನಿ. 1 ಕ್ಯಾಬೇಜ್ ತೊಗೊಂಡೀನಿ. ಇದು 2 ಪುದೀನ ತೊಗೊಂಡೀನಿ. 5 ರೂಪಾಯಿಗೆ 1 ರೀ. ಇದು 10 ರೂಪಾಯಿಗೆ 2. ಇದು ಸಬ್ಬಸ್ಗೆ 3 ತೊಗೊಂಡೀನಿ. ಇದು ನುಗ್ಗಿಕಾಯಿ ನೋಡ್ರಿ 4 ಬಂದವ 20 ರೂಪಾಯಿಗೆ.
ಇದ್ರೊಳಗೆ ಟೊಮ್ಯಾಟೊ ಹಣ್ಣು ಮತ್ತು ಬದನೆಕಾಯಿ ಈ ಥರ ವೈಟ್ ಇದು ಗ್ರೀನ್ ಬದನೆಕಾಯಿ ತೊಗೊಂಡಿನಿ. ಇದರದ್ದು ವೆಜ್ ರೆಸಿಪಿ ತೋರಿಸ್ರಿ ಅಕ್ಕ ಅಂತ ಹೇಳಕತ್ತೀರಿ. ಇದು ಶೇರ್ ಮಾಡ್ತೀನಿ ರೀ ನಿಮ್ಮ ಜೊತೆ. ನಾವು ಮನೇಲಿ ಯಾವ ಥರ ಮಾಡ್ತೀವಿ ಅದೇ ಥರ. ಇದು ನೋಡಿರಿ ಫ್ರೆಂಡ್ಸ್, ಅರ್ಧ ಕೆ ಜಿ ಇದು ಜಿಂಜರ್ ತೊಗೊಂಡಿನಿ, ಪೇಸ್ಟ್ ಮಾಡಬೇಕು, ಖಾಲಿ ಆಗಿದೆ. ಮತ್ತು ಬೆಳ್ಳುಳ್ಳಿ ತೊಗೊಂಡಿನಿ. ಎಲ್ಲ ತೊಗೊಳೋವಾಗ ತೋರಿಸಿದ್ದು ನಿಮಗೆ ಮಾರ್ಕೆಟ್ ಒಳಗೆ. 2 ಕಿಲೋ ಟೊಮ್ಯಾಟೊ ಹಣ್ಣು ತೊಗೊಂಡಿನಿ, ಮಸ್ತ್ ಅದ. ಉಳ್ಳಾಗಡ್ಡಿ ತೊಗೊಂಡಿನಿ, ಇಷ್ಟ ಇದಾವೆ ನೋಡಿರಿ ಫ್ರೆಂಡ್ಸ್ ಇದು. ಮತ್ತು ಇದು ಕ್ಯಾರಿ ಬ್ಯಾಗ್ನಾಗ ಯಾವ್ದು ಚಲೋ ಇದಾವೆ ಇಟ್ಕೊಂಡು ಫ್ರಿಜ್ನಾಗ ಇಟ್ಬಿಡ್ತೀನಿ ರೀ. ಇದೆಲ್ಲ ಇಷ್ಟೆಲ್ಲ ಇವತ್ತು ಮಾರ್ಕೆಟ್ಗೆ ಹೋಗಿ ನಾನು ಹಸ್ಬೆಂಡ್ ತೊಗೊಂಬಂದಿನಿ ನೋಡಿರಿ ಫ್ರೆಂಡ್ಸ್. ಈಗ ಬದನೆಕಾಯಿ ಪಲ್ಯ ನಾನು ಮಾಡಾಕತ್ತೀನಿ ರೀ. ಅದು ಯಾವ ಥರ ಮಾಡ್ತೀನಿ ನೀವು ನೋಡಿ ಒಳ್ಳೆ ಕಾಮೆಂಟ್. ಮಾರ್ಕೆಟ್ಗೆ ಹೋಗಿ ಈಗ ಅದು ಫ್ರೆಶ್ ಆಗಿ ಗ್ರೀನ್ ಬದನೆಕಾಯಿ ತೊಗೊಂಡಿನಿ ಸರಿ ಅಂಥೇಳಿ. ಹಾಗಾಗಿ ವೆಜ್ ರೆಸಿಪಿ ಈಗ ನಾನು ಬದನೆಕಾಯಿ ಪಲ್ಯ ಮಾಡಾಕತ್ತೀನಿ. ಅದು ಯಾವ ಥರ ಮಾಡ್ತೀನಿ ಅದು ನೋಡಿ ನಿಮಗೂ ಇಷ್ಟ ಆದರೆ ನೀವು ಮಾಡಿ ನೋಡಿರಿ. ನೀವು ಇದೇ ಥರ ಮಾಡ್ತೀನಿ ಅದು ನಾನು ಕಾಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್. ಈಗ ಬರ್ರಿ ನಾನು ತೋರಿಸ್ತೀನಿ ಯಾವ ಬದನೆಕಾಯಿ ನಾನು ತೊಗೊಂಡಿನಿ. ಗ್ರೀನ್ ಬದನೆಕಾಯಿ ಇದು ಭಾಳ ಟೇಸ್ಟಿ ಆಗುತ್ತಾ ಪಲ್ಯ. ಇದರಿಂದ ನಾನು ನಮ್ಮ ಮನೇಲಿ ಯಾವ ಥರ ಮಾಡ್ತೀನಲ್ಲ ಸೇಮ್ ಅದೇ ಥರ ನಿಮಗೆ ಇವತ್ತು ಮಾಡಿ ತೋರಿಸ್ತೀನಿ. ಬರ್ರಿ ಫ್ರೆಂಡ್ಸ್, ಈಗ ಮಾಡೋದು ಸ್ಟಾರ್ಟ್ ಮಾಡೋಣ. ಚಹಾ ರೆಡಿಯಾಗಿದ್ದೀಗ ಚಹಾ ಕುಡಿದು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಹಿಟ್ಟು ನಾದಿಟ್ಟು ನೋಡ್ರಿ, ಇಲ್ಲೇ ಸ್ವಲ್ಪ ಚಹಾ ಬಿಸಿ ಮಾಡ್ತೀನಿ. ಮಾಡಿ ಹಂಗೆ ಇಟ್ಟು ಹೋಗಿದ್ದೆ ಹೊರಗೆ, ಮುಖ ತೊಳ್ಕೊಂಬಂದು ಈಗ ಫ್ರೆಶ್ ಆಗಿ ಈಗ ಜಸ್ಟ್ ಬಂದಿನಿ ನೋಡ್ರಿ. ಬಂದು ಈಗ ಚಹಾ ಮಾಡೋಕ್ಕೆ ಸಂಬಂಧಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಚಪಾತಿ ಮತ್ತು ಬದನೆಕಾಯಿ ಪಲ್ಯ ಮಾಡಾಕತ್ತೀವಿ. ಭಾಳ ತಂಪೈತ್ರಿ ಇಲ್ಲೇ. ಕಿಟ್ಟಿ ಮಕ್ಕೊಂಬಿಟ್ಟಾಳ. ಕಿಟ್ಟಿ ಇಲ್ಲೇ ಜಾಸ್ತಿ ಕುಡ್ತಾಳ್ರಿ. ಈಗ ತಂಪೈತಲ್ಲ, ಇಲ್ಲ ಗಿಡ ಅದು ಇದಾವ. ಇದು ನೋಡ್ರಿ ಮೊಗ್ಗಿನ ಬಳ್ಳಿ ಎಷ್ಟು ಮಸ್ತ್ ಚಹಾ ರೆಡಿ ಆಯ್ತು. ಈಗ ಬದನೆಕಾಯಿ ಕಟ್ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ್. ಡಿಫ್ರೆಂಟ್ ಸ್ಟೈಲ್ ಒಳಗೆ ಮಾಡ್ತೀನಿ ನಾನು, ಭಾಳ ಟೇಸ್ಟಿ ಆಗುತ್ತಾ. ನಿಮಗೂ ಇಷ್ಟ ಆದ್ರೆ ನೀವು ಟ್ರೈ ಮಾಡಿರಿ ರೆಸಿಪಿ. ಇದೆಲ್ಲ ತೆಗೆದುಬಿಡ್ತೀನಿ. ಇದ್ರನ್ನ ಚಲೋ ಅಂದರೆ ನನಗೆ ಇದು ಇಷ್ಟ ಆಗಲ್ಲ. ಹಾಗಾಗಿ ಕಟ್ ಮಾಡಿ ಈ ಥರ ನೀರೊಳಗೆ ಹಾಕ್ತೀನಿ, ಇಲ್ಲಾಂದರೆ ಕಪ್ಪಾಗ್ಬಿಡ್ತಾವೆ ಬದನೆಕಾಯಿ. ಈ ಥರ ಉದ್ದದಾಗಿ ಕಟ್ ಮಾಡ್ಕೊತೀನಿ. ನಾನು ಚಿಲ್ಲಿ ಪೌಡ್ರ್ ಹಾಕಿ ಮಾಡಾಕತ್ತೀನಿ. ಒಬ್ರೊಬ್ರು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾರೆ, ಶೇಂಗಾ ಪೌಡ್ರ್ ಅದೆಲ್ಲ ಹಾಕ್ತಾರೆ. ನಾನು ಏನೇನು ಹಾಕಿ ಮಾಡ್ತೀನಿ, ನೀವು ಭಾಳ ಟೇಸ್ಟಿಯಾಗಿ ಆಗುತ್ತಾ. ನಮ್ಮ ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಇದು. ನೀವು ಟ್ರೈ ಮಾಡಿರಿ ಇಷ್ಟ ಆದರೆ ರೆಸಿಪಿ. ಯಾಕಂದರೆ ನೀವೆಲ್ಲರೂ ನಿನ್ನೆ ಹೇಳಕತ್ತಿದ್ರಿ ವೆಜ್ ರೆಸಿಪಿ ತೋರಿಸ್ರಿ ಅಕ್ಕ ಅಂಥೇಳಿ. ಹಾಗಾಗಿ ನಾನು ಇವತ್ತು ಬದನೆಕಾಯಿ ಪಲ್ಯ ರೆಸಿಪಿ ತೋರಿಸ್ಬೇಕಂಥೇಳಿ ತೋರ್ಸಕತ್ತೀನಿ. ಎಲ್ಲರಿಗೂ ಇಷ್ಟ ಆಗುವಂಥ ಬದನೆಕಾಯಿ ಪಲ್ಯ ನಮ್ಮ ಮನೆಯಾಗ ಸ್ಪೆಷಲಾಗಿ. ನಿಮ್ಮ ಮನೆಗೆ ಇಷ್ಟ ಆಗುತ್ತಾ ಏನಿಲ್ಲ ನನಗೆ ಕಾಮೆಂಟ್ ಮಾಡಿ ಹೇಳಿ. ಇದು ನೋಡಿರಿ ಸ್ವಲ್ಪ ಹುಳ ಇದೆ, ಈ ಥರ ತೆಗೆದುಬಿಡ್ತೀನಿ. ಇದು ಒಂದು ಸರಿ ಬಂದಿದೆ. ಇದು ಒಂದು ನೋಡೋಣ. ಇದು ಹಂಗೆ ಐತಿ, 2 ಚಿಕ್ಕಿ ಬಂದಾವ. ನಂಗೆ ಡೌಟ್ ಇದೆ ಇದು ಉಳೋಗೈತೆ ನೋಡೋಣ. ಅಷ್ಟು ನೋಡಿ ತೊಗೊಂಬಂದ್ರೆ ಹಿಂಗೈತೆ ನೋಡಿ ಫ್ರೆಂಡ್ಸ್. ಈ ಬದನೆಕಾಯಿ ಭಾಳ ಟೇಸ್ಟಿ ಆಗ್ತಾವೆ. ಗ್ರೀನ್ ಬದನೆಕಾಯಿಗಿಂತ ಭಾಳ ಬೆಸ್ಟ್ ಆಗ್ತಾವಲ್ಲ ಇವು. ಹೋಳ್ಗೆ ಒಳಗಂತೂ ಫುಲ್ ಮಸ್ತ್ ಆಗುತ್ತೆ ನೋಡ್ರಿ ಈ ಬದನೆಕಾಯಿ. ಇನ್ನೂ ನನಗೆ ಅದು ಪರ್ಪಲ್ ಕಲರ್ ಬದನೆಕಾಯಿ ಸಿಗುತ್ತಲ್ಲ, ಅದು ಇಲ್ಲ ಅಷ್ಟು ಇಷ್ಟ ಆಗಲ್ಲ ನನಗೆ. ಈ ಬದನೆಕಾಯಿ ಅಂದರೆ ತುಂಬಾ ಇಷ್ಟ ನನಗೆ. ಈ ನನಗೆ ವಾಶ್ ಮಾಡ್ಕೊತೀನಿ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಕಪ್ಪಾಗಲ್ಲ ಜಲ್ದಿ ಸಾಲ್ಟ್ ಹಾಕಿದರೆ, ಇಲ್ಲಾಂದ್ರೆ ಜಲ್ದಿ ಕಪ್ಪಾಗ್ಬಿಡ್ತಾವೆ ಇದು. ಸ್ಟವ್ ಆನ್ ಮಾಡಿ ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿನಿ. ಚೆನ್ನಾಗಿ ಫ್ರೈ ಮಾಡಬೇಕಿದು 1-2 ನಿಮಿಷ.
ಈಗ ಸೈಡ್ಗೆ ತಕ್ಕೊತೀನಿ ರೀ. ಇದು ತಕ್ಕೊಂಡು ಮತ್ತು ಇದ್ರೊಳಗೆ ಏನೇನು ಹಾಕ್ತೀನಿ ನಿಮಗೆ ತೋರಿಸ್ತೀನಿ. ಈ ಥರ ಫ್ರೈ ಮಾಡ್ಬೇಕ್ರಿ. ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿದರೆ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ, ಡಿಫ್ರೆಂಟ್ ರುಚಿ ಆಗುತ್ತೆ. ಎಣ್ಣೆಗಾಯಿ ಬದನೆಕಾಯಿ ಮಾಡಿ ನೋಡಿರಿ ಫ್ರೆಂಡ್ಸ್. ಈಗ ಟೊಮ್ಯಾಟೊ ಹಣ್ಣು ಮತ್ತು ಉಳ್ಳಾಗಡ್ಡಿ ಹಾಕೀನಿ. ಸ್ವಲ್ಪ ಆಯಿಲ್ ಹಾಕ್ತೀನಿ, ಸ್ವಲ್ಪ ಕಡಿಮೆ ಆಗೈತಿ ಇದಕ್ಕೆ. ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟೆಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, 1-2 ಚಮಚ. ಜಾಸ್ತಿ ಸ್ಪೈಸಿ ತಿಂತೀರಂದರೆ ಇನ್ನೂ 1 ಚಮಚ ಹಾಕ್ಕೋಬೋದು ಹೆಚ್ಚಾಗಿ. ಈಗ ಇದ್ರೊಳಗೆ ಮತ್ತೇನು ಹಾಕ್ತೀನಿ ಮಸಾಲೆ ನೋಡಿರಿ ಫ್ರೆಂಡ್ಸ್. ಅರಿಶಿನ ಪೌಡ್ರ್ ಹಾಕಕತ್ತೀನಿ 1 ಅರ್ಧ ಚಮಚ. ಬೇಸಿಕ್ ಮಸಾಲೆಯಿಂದ ನಾನು ಬದನೆಕಾಯಿ ಪಲ್ಯ ಮಾಡಕತ್ತೀನಿ ನೋಡಿರಿ. ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತೆ, ಭಾಳ ರುಚಿ ಆಗುತ್ತೆ. ಚಪಾತಿ, ರೊಟ್ಟಿ, ರೈಸ್ ಜೊತೆ ಕಾಂಬಿನೇಷನ್ ಮಸ್ತ್ ಆಗುತ್ತೆ ರೀ ನೋಡಿರಿ ಫ್ರೆಂಡ್ಸ್. ಈಗ ಸಾಲ್ಟ್ ಹಾಕಕತ್ತೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್. ಆಯ್ತು ನೋಡಿರಿ, ಇಷ್ಟೇ ಮಸಾಲೆ ಸಿಂಪಲಾಗಿ ಮಾಡಕತ್ತೀನಿ. ನೀವು ಎಲ್ಲರೂ ಕೇಳಿದ್ದಕ್ಕೆ ಮತ್ತು ಹೇಳಿದ್ದಕ್ಕೆ ವೆಜ್ ರೆಸಿಪಿ ತೋರಿಸ್ರಿ ಅಕ್ಕ ಅಂತ ಹೇಳಿದ್ರಿ, ನಿನ್ನೆ ಕಾಮೆಂಟ್ ಮಾಡಿದ್ರಿ ನೀವು. ಅದಕ್ಕಾಗಿ ನಿಮಗೋಸ್ಕರ ಮತ್ತು ನಮಗೋಸ್ಕರ ನಾಷ್ಟಕ್ಕೆ ಈ ಥರ ನಾನು ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್. ಇಷ್ಟ ಆದರೆ ನನಗೆ ಕಾಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ನೀವು ಹೆಂಗಾಗೈತೆ ಇವತ್ತು ನಾನು ಮಾಡಿದ್ದು ಬದನೆಕಾಯಿ ಪಲ್ಯ. ಈಗ ಸ್ವಲ್ಪ ಗಾರ್ನಿಷಿಂಗೆ ನಾನು ಕೊತ್ತಂಬರಿ ಹಾಕಿನಿ. ಯಾವಾಗಲೂ ಮಾಡುವಾಗ ಫಸ್ಟೇ ಹಾಕಬಾರ್ದು ಕೊತ್ತಂಬರಿ, ಲಾಸ್ಟಿಗೆ ಹಾಕಬೇಕು, ಫ್ಲೇವರನ್ನ ಚೆನ್ನಾಗಿ ಬರುತ್ತೆ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಎಲ್ಲ ಸಾಫ್ಟ್ ಆಗಬೇಕದು. ಸಾಫ್ಟಾಗಿ ಕುಕ್ ಆಗಿಂದ ಈಗ ನೋಡಿರಿ ಫ್ರೆಂಡ್ಸ್, ನಾನು ಬದನೆಕಾಯಿ ಹಾಕಕತ್ತೀನಿ ನೋಡಿರಿ, ಫ್ರೈ ಮಾಡ್ಕೊಂಡಿದ್ದು ಎಣ್ಣೆ ಒಳಗೆ. ಈಗ ಹಾಕಿ ಒಂದು 5 ನಿಮಿಷ ಕುಕ್ ಮಾಡ್ಬೇಕ್ರಿ. ಇದು ಎಲ್ಲ ಮಿಕ್ಸ್ ಮಾಡಕತ್ತೀನಿ. ಒಂದು 5 ನಿಮಿಷ ಕುಕ್ ಮಾಡ್ತೀನಿ. ಸ್ವಲ್ಪ ನೀರು ಬಿಡ್ತೀನಿ ರೀ ಇದಕ್ಕೆ. ಬಿಟ್ಟು ಒಂದು 5 ನಿಮಿಷ ಕುಕ್ ಮಾಡಿ ಇದು ರೆಡಿ ಆಗುತ್ತೆ. ಮತ್ತು ಈಗ ಚಪಾತಿ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಇದು ಆಗಿಂದ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ಬದನೆಕಾಯಿ ಪಲ್ಯ. ಈಗ ನೋಡಿರಿ ಹುಳಿ ಮಾಡ್ಕೊಳಕತ್ತೀನಿ ಚಪಾತಿ ಮಾಡೋಕೆ. ಈಗ ಒಂದು 20 ನಿಮಿಷ ಮುಂಚೆನ ನಾನು ಡೋ ತಯಾರು ಮಾಡಿಟ್ಟಿದ್ದೆ, ಹಿಟ್ಟು ನಾದಿಟ್ಟಿದ್ದೆ, ಅಂದರೆ ಚಪಾತಿ ಸಾಫ್ಟಾಗಿ ಬರ್ತಾವೆ. ಈಗ ಇದಕ್ಕೆ ಲಟ್ಟಿಸ್ಬೇಕು ನೋಡಿರಿ. ಫ್ಲವರ್ ಚಪಾತಿ ಮಾಡಕತ್ತೀನಿ ನಾನು. ನಮ್ಮ ಮಮ್ಮಿ ಇದೇ ಥರ ಮಾಡ್ತಾರೆ ರೀ, ಭಾಳ ಟೇಸ್ಟಿ ಆಗುತ್ತೆ, ಸಾಫ್ಟಾಗಿ ಆಗುತ್ತೆ ಚಪಾತಿ. ಈಗ ಲಟ್ಟಿಸಿ ಸಿಗ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು. ಈಗ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಜಾಸ್ತಿ ನಾನು ನೀರು ಬಿಟ್ಟಿಲ್ಲ, ಡ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಈ ಥರ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೋಬೋದು. ರೆಡಿ ಆಯಿತು ಬದನೆಕಾಯಿ ಪಲ್ಯ. ಈಗ ನಾನು ಚಪಾತಿ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ. ಈ ಥರ ಲಟ್ಸಾಕತ್ತೀನಿ. ರೌಂಡಾಗಿ ಫಸ್ಟ್ ಲಟ್ಸ್ಕೋಬೇಕು, ಸ್ವಲ್ಪ ಎಣ್ಣೆ ಹಚ್ಚಬೇಕು. ಈಗ ಫೋಲ್ಡ್ ಮಾಡಕತ್ತೀನಿ ನೋಡಿರಿ. ಲೇಯರ್ ಆಗಿ ಬರ್ತಾವೆ ರೀ, ಒಂದು 5-6 ಲೇಯರ್ ಬರ್ತಾವೆ ನೋಡಿರಿ. ಇದು ಚಪಾತಿ ಈ ಥರ ಲಟ್ಸಿದ್ರೆ ಈಗ ಸ್ವಲ್ಪ ಹಿಟ್ಟು ಡಸ್ಟಿಂಗ್ ಮಾಡಿ ಈ ಥರ ನೋಡಿರಿ, ಈ ಥರ ಫ್ಲವರ್ ಮಾಡ್ಕೋಬೇಕು. ಮಾಡಿ ಹಗ್ಗೂರ ಕೈಲಿಂದ ಲಟ್ಸ್ಬೇಕು ರೀ ಚಪಾತಿ. ಜಾಸ್ತಿ ಪ್ರೆಷರ್ ಹಾಕಿ ಲಟ್ಸ್ಬಾರ್ದು ಇದು ನೋಡಿರಿ ಫ್ರೆಂಡ್ಸ್. ಈ ಥರ ಲಟ್ಸಾಕತ್ತೀನಿ ರೌಂಡಾಗಿ. ಅಷ್ಟೇನು ರೌಂಡ್ ಬರೋಂಗಿಲ್ಲ ಇದು ಫ್ಲವರ್ ಚಪಾತಿ ಎಲ್ಲ, ಸ್ವಲ್ಪ ಡಿಸೈನಾಗಿ ಬರುತ್ತೆ. ವ್ಯೂ ನೋಡಿರಿ ಎಷ್ಟು ಸೂಪರಾಗಿ ಕಾಣಿಸಕತ್ತೈತೆ. ಹೊರಗೆ ನೋಡಿದರೆ ಬಿಸಿಲು ಭಾಳ ಐತ್ರಿ, ಎಲ್ಲ ಹೋದಂಗಿಲ್ಲ ರೀ ಹೊರಗಡೆ. ಮನೇಲಿ ಇರಬೇಕು. ಎಲ್ಲರೂ ಹೋದರೆ ಸಾಯಂಕಾಲ ಟೈಮ್ಗೆ ಹೋಗ್ಬೇಕು ನೋಡಿರಿ, 4ಕ್ಕೆ ಇಲ್ಲಾಂದ್ರೆ 5 ಗಂಟೆಗೆ ಮನೇಲಿಂದ ಬಿಡ್ಬೇಕು ರೀ. ಬೆಳಗ್ಗೆ ಅಂತೂ ಹೋಗೋಕ್ಕಾಗಲ್ಲ ರೀ, 11-12 ಗಂಟೆಗೆ. ಭಾಳ ಅಂದರೆ ಭಾಳ ಬಿಸಿಲು ಐತ್ರಿ ಇಲ್ಲಿ. ನಿಮ್ಮಲ್ಲಿ ಹೆಂಗೈತೆ ಬಿಜಾಪುರನಲ್ಲಿ? ನಮ್ಮೂರಲ್ಲಂತೂ ಈ ಥರ ಬಿಸಿಲು ಇದೆ. ನಿಮ್ಮೂರಲ್ಲಿ ಹೇಗಿದೆ ಬಿಸಿಲು? ಈಗ ನೋಡಿರಿ ಚಪಾತಿ ರೆಡಿ ಆಗ್ಯಾವ ಫ್ರೆಂಡ್ಸ್. ಈಗೆಲ್ಲರೂ ನಾವು ನಾಷ್ಟ ಮಾಡ್ತೀವಿ. ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿ ಆಗ್ಯಾವ ನೋಡಿರಿ. ಭಾಳ ಮಸ್ತ್ ಆಗ್ತಾವ್ರಿ ಈ ಥರ ಮಾಡಿದರೆ ಚಪಾತಿ. ಏನೋ ಒಂದು 4-5 ಚಪಾತಿ ಮಾಡ್ತೀನಿ ರೀ, ಮತ್ತು ಆಮೇಲೆ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್. ಈ ಥರ ಆಗಿತ್ತು ಲೇಯರ್ ನೋಡಿರಿ, ಎಷ್ಟು ಸೂಪರಾಗಿ ಕಾಣಿಸಾಗುತ್ತೆ ನೋಡಿರಿ ಫ್ರೆಂಡ್ಸ್. ಈ ಥರ ಸಾಫ್ಟಾಗಿ ಚಪಾತಿ ರೆಡಿ ಆಗ್ಯಾವ, ಫ್ಲವರ್ ಚಪಾತಿ. ನೀವು ಟ್ರೈ ಮಾಡಿರಿ ಈ ಥರ. ಈಗ ಸೆಕೆಂಡ್ ಚಪಾತಿ ನೋಡಿರಿ. ಇದು ನನ್ನ ಮಕ್ಕಳಿಗೆ ಭಾಳ ಇಷ್ಟ ರೀ ಚಪಾತಿ. ಈಗ ಬದನೆಕಾಯಿ ಪಲ್ಯ ಮತ್ತು ಚಪಾತಿ ರೆಡಿ ಆಗೈತ್ರಿ. ಈಗ ಎಲ್ಲರಿಗೂ ಹಾಕ್ಕೊಡಕತ್ತೀನಿ ನೋಡಿರಿ ನಾಷ್ಟಕ್ಕೆ ಚಪಾತಿ ಬದನೆಕಾಯಿ.
ಬಟ್ಟೆ ಒಗೆದು ಹಾಕಿದ್ದೆ, ಎಲ್ಲ ಬಟ್ಟೆ ಒಣಗ್ಯಾವ ನೋಡಿರಿ ಫ್ರೆಂಡ್ಸ್. ಈಗ ತೊಗೊಂಡೋಗಿ ಒಳಗಿಡ್ತೀನಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ, ಇಲ್ಲಾಂದರೆ ಕಲರ್ ಎಲ್ಲ ಹೋಗ್ಬಿಡ್ತಿರೋದು ಬಟ್ಟೆದು. ಹಾಗಾಗಿ ಸ್ವಲ್ಪ ಹೊಸ ಬಟ್ಟೆ ಇದಾವೆ, ಸ್ವಲ್ಪ ಡೈಲಿ ಯೂಸ್ ಬಟ್ಟೆ ಹಾಕಿದ್ದೆ ಒಗೆದು. ಹಾಗಾಗಿ ತೊಗೊಂಡು ಹೋಗಿಡ್ತೀನಿ. ಮತ್ತು ಜೋಳನ ಮೇಲೆ ಹಾಕಿ ಬರ್ಬೇಕು ರೀ. ನುಸಿ ಅಂತರೂ ಫುಲ್ ಆಗಿಬಿಟ್ಟವ್ರಿ ಫ್ರೆಂಡ್ಸ್. ಈಗ ನೋಮಾನ್ ಚಾವಿ ತೊಗೊಂಬಂದಾನ, ಈಗ ಹೋಗಿ ಹಾಕಿ ಬರ್ತೀವಿ ನೋಡಿರಿ ನಾವು. ನೋಮಾನ್ ತೊಗೊಂಡು ಹೊಂಟಾನ್ರಿ ಜೋಳ, ನಾನು ಬುಟ್ಟಿ ತೊಗೊಂಡಿನಿ. ನಾವು ಮನೇಲೆ ಜೋಕಾಲಿ ಆಡಕತ್ತಾನ. ಫೇವ್ರೇಟ್ ಎಲ್ಲಿಂದ ಜೋಕಾಲಿ ಟ್ರೈನ್ ಹೋಗೋದಿತ್ತು ನೋಡಿ ನಮ್ಮನ್, ಅಂದರೆ ಇಲ್ಲಿಂದ ಕಾಣಿಸಂಗಿಲ್ಲ. ಈಗ ಜೋಳ ಇದು ನುಸಿ ಆಗ್ಬಿಟ್ಟವ್ರಿ ಜಾಸ್ತಿ, ಅದಕ್ಕೆ ಇಲ್ಲಿ ಇಡ್ತೀನಿ. ನುಸಿ ಆಗ್ಬಿಟ್ಟವ್ರಿ ಜಾಸ್ತಿ ಇದ್ರೊಳಗೆ. ಹೀರೆಕಾಯ್ದು ನೋಡಿರಿ, ಮೊನ್ನೆ ತೋರಿಸಿ ನಾನು ಶೇರ್ ಮಾಡೀನಿ. ಈಗ ಡಿಟೇಲಾಗಿ ತೋರ್ಸಕತ್ತೀನಿ ನೋಡಿರಿ. ಟೊಮ್ಯಾಟೊ ಗಿಡ, ಇದು ಹಾಗಲಕಾಯಿ ಇದು ನೋಡಿರಿ ಬಳ್ಳಿ ಎಷ್ಟು ಮಸ್ತ್ ಇದೆ ಮಾಷಾಲ್ಲ. ಇದು ಪುದೀನ ನೋಡಿರಿ ಫ್ರೆಂಡ್ಸ್. ಈ ಥರ ಮಾಡ್ಯಾರ ನೋಡಿರಿ ಅವ್ರು ಮೇಲೆ ಟೆರಿಸ್ ಮೇಲೆ, ಮಸ್ತ್ ಮಾಡ್ಯಾರ. ಮತ್ತು ಇಲ್ಲೇನು ಯಾವುದೋ ಹಾಕ್ಯಾರ ಸಣ್ಣ ಆಗ್ಯಾವ. ಭಾಳ ಖುಷಿ ಆಗುತ್ತೆ ಇಲ್ಲಿ ಬಂದಿಂದ. ಸೂಪರಾಗಿ ಮಾಡ್ಯಾರ ಅವರು ಓನರ್. ಇಲ್ಲಿ ನೋಡ್ರಿ ವ್ಯೂ ಎಷ್ಟು ಮಸ್ತ್ ಕಾಣಿಸಕತ್ತಿದೆ. ಗ್ರೀನ್ರಿ ಅಂತ ತುಂಬ ಇದೆ, ಸ್ವಲ್ಪ ಕೂಲ್ ಇದೆ, ಬಿಸಿಲಿಂದ ಅಷ್ಟು ಜಾಸ್ತಿ ಕಾಣಿಸಂಗಿಲ್ಲ. ಮನಸ್ಸಿಗೆ ಭಾಳ ಖುಷಿಯಾಗುತ್ತೆ. ಈಗ ನಾಷ್ಟ ಮಾಡಿ ಸ್ವಲ್ಪ ಟ್ಯಾಬ್ಲೆಟ್ ತೊಗೊತೀನಿ ರೀ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಬಾದಾಮ್ ಗಿಡ ಐತಿಲ್ಲೇ. ಈಗ ಕೆಳಗೆ ಹೋಗ್ತೀನಿ, ಬಿಸಿಲಂತ ಸಿಕ್ಕಾಪಟ್ಟೆ ಇದೆ. ಬಿಸಿಲಾಗ ಜಾಸ್ತಿ ಅಡ್ಡಾಡ್ಬೇಡಿ ಅಂತ ಹೇಳ್ಯಾರ ಡಾಕ್ಟ್ರ್, ಹಾಗಾಗಿ ಈಗ ಕೆಳಗೆ ಹೋಗ್ತಾ ಇದ್ದೀನಿ. ಕೆಳಗೆ ಹೋಗ್ತಾ ಇದ್ದೀನಿ ರೀ. ಇಲ್ಲಿ ಇಟ್ಟು ಹೋಗಿನಿ, ಸ್ವಲ್ಪ ಬಿಸಿಲು ಜಾಸ್ತಿ ಐತೆ, ಪೂರ ಮೇಲೆ ಇಟ್ಟಿಲ್ರಿ ನಾನು, ಬರೀ ನುಸಿ ಅಷ್ಟೇ ಇದಾವೆ. ಹೋಗ್ತಾರೆ ಇನ್ನೂ ಒಂದು 10 ನಿಮಿಷ ಬಿಟ್ಟು. ಬಿಸಿಲೇನ ಹಂಗೈತ್ರಿ ಈಗ.